ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿಗಳೇ. ಹೋದ ಕಾಲಾವಧಿಯಲ್ಲಿ ಲಂಡನ್ ನಗರವನ್ನು ನಾವು ಅಧ್ಯಯನ ಮಾಡ್ತಾ ಅದರಲ್ಲಿ ಲಂಡನ್ ನಗರದ ವಿಶೇಷತೆಯನ್ನು ನೋಡ್ತಾ ಇದ್ದೀವಿ. ಲಂಡನ್ ನಗರದಲ್ಲಿ ರಸ್ತೆಗಳೆಲ್ಲ ಬಹಳಷ್ಟು ಜನಗುಡುವಂತಹ ಅಥವಾ ಜನಜಂಗುಳಿಯಿಂದ ತುಂಬಿಕೊಂಡಿದ್ದವು. ಹಾಗಾಗಿ ಬಹಳ ಹೊತ್ತು ನಡುವೆ ನಿಲ್ಲಬೇಕಾಗಿತ್ತು, ಸಮಯ ವ್ಯರ್ಥವಾಗಿ ಹೋಗ್ತಾ ಇತ್ತು. ಇದನ್ನು ತಪ್ಪಿಸುವ ಸಲುವಾಗಿ ಭೂಗರ್ಭದಲ್ಲಿ ಅವರು ಸಂಚಾರ ವ್ಯವಸ್ಥೆಯನ್ನ ಮಾಡಿದ್ರು. ಆ ಸಂಚಾರಿ ವ್ಯವಸ್ಥೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ಗಾಡಿ, ನೀರ್ಮನೆ ಎಲ್ಲವನ್ನ ಒಳಗೆ ತೆಗೆದುಕೊಂಡೋಗಿದ್ರು. ಕೆಲವು ಸಂದರ್ಭದಲ್ಲಿ ಎಷ್ಟು ಆಳಕ್ಕೆ ಹೋಗಿತ್ತಪ್ಪ ಅಂದರೆ ನೆಲದ ಕೆಳಗೆ 50 ಫೂಟ್ ಅಡಿ ಆಳಕ್ಕೆ ಹೋಗಿ ಸಂಚಾರದ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಇಷ್ಟು ಆಳವಾಗಿ ಸಂಚಾರದ ವ್ಯವಸ್ಥೆಯನ್ನು ಮಾಡಿದರೂ ಕೂಡ ಜೋರಾಗಿ ಗಾಳಿ ಬೀಸುವಷ್ಟು ಹವೆಯಾಡುವಂತಹ ಒಂದು ವ್ಯವಸ್ಥೆಯನ್ನ ಆ ಭೂಗರ್ಭದಲ್ಲಿ ಮಾಡಿದರು. ಒಂದು ನಿಮಿಷಕ್ಕೊಂದರಂತೆ ಗಾಡಿಗಳು ಆ ಒಂದು ಭೂಗರ್ಭದಲ್ಲಿ ಓಡಾಡ್ತಾ ಇದ್ದವು. ಮತ್ತೆ ಹತ್ತಿ ಇಳಿಯುವ ಸಲುವಾಗಿ ಎಸ್ಕಲೇಟರ್ಗಳ ಒಂದು ಮೆಟ್ಟಲುಗಳನ್ನು ಕೂಡ ನಿರ್ಮಾಣ ಮಾಡಿದರು. ಇದರ ಜೊತೆಗೆ ಊಲುಬರ್ತ ಅಂಗಡಿಯ ಒಂದು ವಿಶೇಷತೆಯನ್ನು ಕೂಡ ಹೇಳ್ತಾ ಹೋಗ್ತಿದ್ರು. ಅದನ್ನು ಕೂಡ ನೋಡಿದ್ದೀವಿ. ಆ ಊಲುಬರ್ತ ಅಂತಕ್ಕಂಥ ಒಂದು ಸ್ಟೇಷನ್ ಅಂಗಡಿಯಲ್ಲಿ 1 ಪೆನ್ನಿಯಿಂದ 6 ಪೆನ್ನಿಯವರೆಗೂ ಎಲ್ಲಾ ರೀತಿಯಾಗಿರುವಂತಹ ಸಾಮಾನುಗಳು ಅಲ್ಲಿ ತರುತ್ತಾ ಇದ್ವಿ. ಅದೊಂದು ಪ್ರಾಚೀನ ಮಹಾಕಾವ್ಯದಂತೆ ಮಹಾಕೋಶದ ಹಾಗೆ ಅದು ಕಂಗೊಳಿಸ್ತಾ ಇತ್ತು. ಅಲ್ಲಿ ಬೂಟು, ಕಾಲ್ಚೀಲ, ಚಣ್ಣ, ಸಾಬೂನು, ಔಷಧ ಪುಸ್ತಕ, ಅಡಿಗೆ ಪಾತ್ರೆ, ಎಲೆಕ್ಟ್ರಿಕ್ ದೀಪದ ಸಾಬೂನು, ಫೋಟೋ, ಯುದ್ಧ ಸಾಮಗ್ರಿ, ಹೀಗೆ ಎಲ್ಲಾ ರೀತಿಯಾಗಿರುವಂತಹ ಸಲಕರಣೆಗಳು, ಯುದ್ಧದ ಸಾಮಗ್ರಿಗಳು ಆ ಊಲುಬರ್ತ ಅಂಗಡಿಯಲ್ಲಿ ಸಿಗ್ತಾ ಇತ್ತು. ಇನ್ನು ಸ್ಟ್ರಾಂಡ್ನಲ್ಲಿ ಶಾವೋ ಎಂತಕ್ಕಂಥ ಶಿಲ್ಪಿಗಳು ಬಹಳಷ್ಟು ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ರು. ಒಂದು ಸೂಟ್ ಹೊಲಿಬೇಕಂದ್ರೆ ಕೂಡ, ಒಂದು ಸಾದಾ ಸೂಟ್ ಹೊಲಿಬೇಕಂದ್ರೆ ಕೂಡ 100 ರೂಪಾಯಿಗಳು ಬೇಕಾಗಿದ್ದವು. ಅಲ್ಲಿ 50 ಸಿಲ್ಲಿಂಗ್ ಟೇಲರ್ಸ್ ಅಂತೇಳಿ ಒಂದು ಸಂಸ್ಥೆ ಬಹಳಷ್ಟು ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದಾರೆ. ಅಲ್ಲಿವರೆಗೂ ನಿನ್ನೆ ಅಧ್ಯಯನ ಮಾಡಿದ್ದೀವಿ. ಇದನ್ನ ಮುಂದುವರಿದು ಇಲ್ಲಿ ಗಂಡಿಗಿಂತ ಹೆಣ್ಣು ಹೆಚ್ಚಿದ್ದ ಹಾಗೆ ಕಾಣುತ್ತದೆ. ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ. ಉಪಹಾರ ಗೃಹಗಳಲ್ಲಿ ಇಲ್ಲಿ ಮಾಣಿಗಳಿಲ್ಲ. ಬೆಂಗಳೂರಿನ ಮಾತಿನಲ್ಲಿ ಹೇಳುವುದಾದರೆ ಅಮ್ಮನಿಗಳಿರುತ್ತಾರೆ. ಯಾವುದಾದರೂ ಒಂದು ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿಯ ಟೈಪಿಸ್ಟ್, ಕಾರ್ಕೂನ್, ಒಬ್ಬ ಹೆಣ್ಣು ಮಗಳು, ಸಿನಿಮಾ ಗೃಹದಲ್ಲಿ ನಿಮ್ಮ ಜಾಗವನ್ನು ಹುಡುಕಿಕೊಡುವವರು ಹೆಣ್ಣು. ನಮ್ಮ ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿನಿಯರನ್ನ ಇಟ್ಟಿದ್ದಾರೆ. ಹೆಣ್ಣು ಮಕ್ಕಳನ್ನ ಅತ್ಯಾದರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವನ್ನು ಇಂಗ್ಲೆಂಡಿನಲ್ಲಿಯೇ ಕಾಣಬೇಕೆಂದು ಆಂಗ್ಲರ ಮತ. ಇದೀಗ ಹೆಣ್ಣನ್ನು ಸತ್ಕರಿಸುವ ರೀತಿ ಇದು. ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ತೊಡಗಿಕೊಂಡಿರ್ತಾರೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಲೇಖಕರು. ತಾವು ನೋಡಿದ ಹಾಗೆ ಲಂಡನ್ ಮಹಾನಗರಗಳಲ್ಲಿ ಪುರುಷರಿಗಿಂತ ಹೆಣ್ಮಕ್ಳೇ ಹೆಚ್ಚಿರುವ ಹಾಗೆ ಕಾಣ್ತದ ಅಂತ ಹೇಳ್ತಾರೆ. ಯಾವ ಬೀದಿಗಳಲ್ಲಿ, ಯಾವ ಮಹಲ್ಗಳಲ್ಲಿ, ಯಾವ ದೊಡ್ಡ ದೊಡ್ಡ ಶಾಪಿಂಗ್ ಮಹಲ್ಗಳಲ್ಲಿ ಹೋದ್ರೂ ಕೂಡ ಹೆಣ್ಮಕ್ಳೇ ಅಲ್ಲಿ ಕೆಲಸಗಾರರಾಗಿ ಕಂಡು ಬರ್ತಾ ಇದ್ರು. ಅದಕ್ಕಾಗಿ ಗಂಡಗಿಂತಲೂ ಅಲ್ಲಿ ಎಣ್ಣೆ ಹೆಚ್ಚಿದ ಹಾಗೆ ಕಾಣ್ತದ ಅನ್ನುವಂಥ ಮನೋಭಾವ ಕೂಡ ಲೇಖಕರಿಗೆ ಉಂಟಾಗ್ತದೆ. ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಅಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ರು. ಯಾವ್ಯಾವ ಅಂತ ಹೇಳ್ತಾರ, ಉಪಹಾರ ಗೃಹಗಳಲ್ಲಿ, ಹೋಟೆಲ್, ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಅಂತ ದೊಡ್ಡ ದೊಡ್ಡ ಉಪಹಾರ ಗೃಹಗಳಲ್ಲಿ ಮಹಿಳೆಯರೇ ಕೆಲಸ ಮಾಡ್ತಾ ಇದ್ದಾರೆ ಇಂಗ್ಲೆಂಡ್ ಅಥವಾ ಲಂಡನ್ ಮಹಾನಗರದಲ್ಲಿ. ಆ ದೊಡ್ಡ ದೊಡ್ಡ ಉಪಹಾರ ಗೃಹಗಳಲ್ಲಿ ನಮ್ಮಲ್ಲಿ ಹಾಗೆ ಪುರುಷರುಗಳಿಲ್ಲ, ಮಾಣಿಗಳಿಲ್ಲ, ಸಪ್ಲೈಯರ್ಸ್ ಮಾಣಿಗಳಿಲ್ಲ, ಮಹಿಳೆಯರೇ ಇದ್ದಾರ. ಅದೊಂದು ವಿಶೇಷತೆ ಅಂತ ಹೇಳ್ತಾರೆ. ಆ ಬೆಂಗಳೂರಿನ ಮಾತಿನಲ್ಲಿ ನಾವು ಒಂದ ಮಾತಿನಲ್ಲಿ ಹೇಳೋದಾದ್ರೆ ಅಮ್ಮನಿಗಳಿರ್ತಾರೆ. ಮಹಿಳೆಯರಿಗೆ ನಾವೇನು ಹೇಳ್ತೀವಿ, ಅಮ್ಮನಿಗಳು ಅಂತ ಹೇಳ್ತೀವಿ ಕನ್ನಡದಾಗ. ಯಾವುದಾದ್ರೂ ಒಂದು ಲಂಡನ್ ಮಹಾನಗರದ ದೊಡ್ಡ ಅಂಗಡಿಗೆ ಹೋದ್ರೆ ಅಲ್ಲಿ ಟೈಪಿಸ್ಟ್ ಆಗಿ, ಕಾರ್ಕೂನ್ ಆಗಿ ಒಬ್ಬ ಹೆಣ್ಮಗಳು ಕೆಲಸ ಮಾಡುವುದನ್ನು ನಾವು ಲಂಡನ್ ಮಹಾನಗರದಲ್ಲಿ ಕಾಣ್ತೀವಿ ಅಂತ ಹೇಳ್ತಾರೆ. ಇನ್ನು ಸಿನಿಮಾ ಮಂದಿರಗಳಲ್ಲಿ
ತೆಗೆದುಕೊಂಡಂತಹ ಟಿಕೆಟಿನ ಮೇಲೆ ಇರ್ತಕ್ಕಂತಹ ಸೀಟ್, ಕುರ್ಚಿಯನ್ನು ಹುಡುಕಿಕೊಡುವಂತಹ ಕೆಲಸಗಳಲ್ಲಿ ಕೂಡ ಹೆಣ್ಮಕ್ಳೇ ನಿಯುಕ್ತರಾಗಿರ್ತಾರೆ. ನಮ್ಮ ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಏನ್ ಮಾಡಿರ್ತಾರಪ್ಪ, ಸಿಪಾಯಿಣಿಯರನ್ನು ಇಟ್ಟಿದ್ದಾರೆ. ಲೇಡಿ ಸಿಪಾಯಿ ಅಂತ ಹೇಳ್ತೀವಿ ನಾವು. ಹೆಣ್ಣು ಮಕ್ಕಳಿಂದ ಬಹಳ ಅತಿಯಾದಂತಹ ಗೌರವದಿಂದ ನಡೆಸಿಕೊಳ್ಳುವಂತಹ ಸಂಸ್ಕೃತಿಯ ಶಿಖರವನ್ನು ನಾವು ಇಂಗ್ಲೆಂಡ್ ದೇಶದಲ್ಲೇ ಕಾಣಬೇಕು ಅನ್ನೋದು ಆಂಗ್ಲರ ಒಂದು ಮತ ಅಂದ್ರೆ ಧರ್ಮ ಅಥವಾ ಅವರ ಅಭಿಪ್ರಾಯ. ಇದೀಗ ಹೆಣ್ಣರನ್ನ ಸತ್ಕರಿಸುವ ರೀತಿಯನ್ನು ನಾವು ಲಂಡನ್ ಮಹಾನಗರದಲ್ಲಿ ಕಾಣಬಹುದು ಅಂತ ಲೇಖಕರು ಹೇಳ್ತಾರೆ. ವಿದ್ಯಾರ್ಥಿಗಳೇ, ಇದನ್ನು ನೋಡಿದ ಮೇಲೆ ಒಂದು ಪ್ರಶ್ನೆ ನಮ್ಮ ಮನಸ್ಸನ್ನು ಮೂಡಬಹುದು. ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಅಂತ 2 ಅಂಕಕ್ಕೆ ಕೇಳಬಹುದು. ಅವಾಗ ನಾವು ಈ ರೀತಿ ಉತ್ತರ ಬರೀಬೇಕು. ಏನಂತ ಬರೀಬೇಕು? ಲಂಡನ್ನಿನ ಹೆಣ್ಣು ಮಕ್ಕಳು ಉಪಹಾರ ಗೃಹಗಳಲ್ಲಿ, ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್ ಕಾರ್ಕೂನ್ ಆಗಿ, ಸಿನಿಮಾ ಗೃಹದಲ್ಲಿ ಜಾಗವನ್ನು ಹುಡುಕಿಕೊಡುವವರಾಗಿ, ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳಿಗೆ ಅನುಕೂಲಕ್ಕಾಗಿ ಸಿಪಾಯಿಣಿಯರ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಅಂತ ಬರೀಬೇಕು. 1 ಅಂಕದಲ್ಲಿ ಕೇಳಬಹುದು. ಆಂಗ್ಲರ ಅಭಿಮತವೇನು ಅಂತ ಕೇಳಬಹುದು. ಹೆಣ್ಣು ಮಕ್ಕಳನ್ನ ಅತ್ಯಾಧಾರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವನ್ನು ನಾವು ಇಂಗ್ಲೆಂಡ್ನಲ್ಲೇ ಕಾಣಬೇಕು ಅನ್ನುವಂಥದ್ದು ಆಂಗ್ಲರ ಅಭಿಮತ ಆಗಿತ್ತು. ಮುಂದುವರೆದು, ಇಲ್ಲಿಯ ಇಂಡಿಯಾ ಆಫೀಸು ನೋಡುವ ಹಾಗಿದೆ. ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿವೆ. ಕರ್ನಾಟಕದ ವಿಷಯವಾಗಿ ಎಷ್ಟೋ ಹೊಸ ಮಾತುಗಳು ಇಲ್ಲಿ ಗೊತ್ತಾಗಬಹುದೆಂದು ಕಾಣುತ್ತದೆ. ಇಲ್ಲಿಯ ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ತಾನದ ಲಲಿತ ಕಲೆಯ ಹಾಗೂ ಇನ್ನುಳಿದ ಮಾರ್ಗಗಳ ಮಾದರಿಗಳು ನೋಡಲು ದೊರೆಯುತ್ತವೆ. ಎಲ್ಲ ಮುಖ್ಯವಾದ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು ಬರುತ್ತವೆ. ಈ ಕಚೇರಿಯಿಂದ ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ ಆಂಗ್ಲರ ಸಾಮ್ರಾಜ್ಯ ವೈಭವವು ಕಂಡುಬರುವುದು. ಇಂಡಿಯಾ ಆಫೀಸಿನ ಹತ್ತಿರ ಆಫ್ರಿಕನ್ ಕಚೇರಿ, ಇನ್ನೊಂದು ವಸಾಹತಿನ ಕಚೇರಿ, 108 ಬ್ಯಾಂಕ್ಗಳು, ದೊಡ್ಡ ಕಂಪನಿಗಳ ಕಚೇರಿಗಳು ಎಲ್ಲವೂ ದಂಗುಬಡಿಸುವಂತೆ ನೆರೆದಿವೆ. ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಇಲ್ಲಿಯ ಒಂದೊಂದು ಕಚೇರಿಯಿಂದ ನಡೆಯುತ್ತಿದೆ. ಈ ದೊಡ್ಡ ಬೀದಿಯು ಸಾಮ್ರಾಜ್ಯದ ಬೀದಿ. ತಸ್ತಮ ತತ್ವ ಗೊತ್ತು ಮಾಡ್ಕೋಬೇಕು ನಾವು. ಬೀದಿ ಪದದ ತಸ್ತಮ ರೂಪ ವೀದಿ, ಬೀದಿ ಪದದ ತಸ್ತಮ ರೂಪ ವೀದಿ ಅಂತ ಬರೀಬೇಕು, ದೀರ್ಘ ಕೊಡಬೇಕು ವೀದಿ. ವಾಚನಾಲಯ ಬಿಡಿಸಿ ಸಂಧಿ ಮಾಡೋದಾದ್ರೆ ವಾಚನಾಲಯ ಸಮಾನಾರ್ಥಕ ಚಿಹ್ನೆ ವಾಚನ ಪ್ಲಸ್ ಆಲಯ ಡ್ಯಾಶ್ ಸವರ್ಣ ದೀರ್ಘ ಸಂಧಿ ಅಂತ ಬರೀಬೇಕು. ದಂಗುಬಡಿಸುವಂದು ಅಂದ್ರೆ ಆಶ್ಚರ್ಯಚಕಿತರಾಗುವಂತೆ ಮಾಡೋದು. ಪ್ರಭುತ್ವ ಅಂದ್ರೆ ಒಡೆತನ. ನೋಡ್ರಿ, ಲಂಡನ್ ಮಹಾನಗರದಲ್ಲಿ ಇಂಡಿಯಾ ಆಫೀಸ್ ಅಂತಿದೆ. ಆ ಇಂಡಿಯಾ ಆಫೀಸು ಬಹಳ ಅದ್ಭುತವಾಗಿರುವಂಥದ್ದು, ನೋಡ್ಲಿಕ್ಕೆ ಕೂಡ ಬಹಳ ಅವಶ್ಯಕವಾಗಿರುವಂತಹ ಒಂದು ಸ್ಥಳ ಅಂತ ಹೇಳ್ತಾರೆ. ಅಲ್ಲಿ ಒಂದು ವಾಚನಾಲಯ ಇದೆ. ಆ ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳು ನಮಗೆ ಸಿಗ್ತಾವೆ ಕಾಣಲಿಕ್ಕೆ, ನೋಡ್ಲಿಕ್ಕೆ. ಇನ್ನು ಕರ್ನಾಟಕದ ವಿಷಯವಾಗಿ ಎಷ್ಟೋ ಮಾತುಗಳು ಆ ವಾಚನಾಲಯದ ಪುಸ್ತಕದಲ್ಲಿ ಗೊತ್ತಾಗಬಹುದು ಅನ್ನುವಂಥ ಮಾಹಿತಿಯನ್ನು ಕೂಡ ಹೇಳ್ತಾರೆ. ಅಲ್ಲಿರ್ತಕ್ಕಂಥ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ತಾನಕ್ಕೆ ಸಂಬಂಧಪಟ್ಟಂತ ಆ ಹಿಂದೂಸ್ತಾನದ ಲಲಿತ ಕಲೆ ಮತ್ತು ಇನ್ನುಳಿದ ಮಾರ್ಗಗಳ ಮಾದರಿಗಳು ಕೂಡ ಅಲ್ಲಿ ನೋಡ್ಲಿಕ್ಕೆ ದೊರೀತಾ ಇದ್ವು. ಅಷ್ಟು ಇಂಡಿಯಾ ಆಫೀಸ್ ನೋಡ್ಲಿಕ್ಕೆ ಬಹಳ ಪ್ರಮುಖವಾಗಿತ್ತು ಅಂತ ಹೇಳ್ತಾರೆ. ಆ ವಾಚನಾಲಯದಲ್ಲಿ ಮುಖ್ಯವಾಗಿ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು ಬರ್ತಾ ಇದ್ವು. ಹಿಂದೂಸ್ತಾನದಲ್ಲಿ ಪ್ರಕಟವಾಗುವಂತ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು. ಆ ಇಂಡಿಯಾ ಆಫೀಸ್ ಕಚೇರಿ ಇರ್ತಕ್ಕಂತಹ ಸ್ಥಳದಲ್ಲಿ ಚೇರಿಂಗ್ ಕ್ರಾಸ್ ಅಂತಕ್ಕಂಥ ಒಂದು ಓಣಿ ಇದೆ. ಆ ಚೇರಿಂಗ್ ಕ್ರಾಸ್ ಅಂತಕ್ಕಂಥ ಒಂದು ಓಣಿಯಲ್ಲಿ ಆಂಗ್ಲರ ಸಾಮ್ರಾಜ್ಯವನ್ನು ಕಟ್ಟಿ ಮೆರೆದಂತಹ ವೈಭವ ಕೂಡ ನಾವು ಆ ಚೇರಿಂಗ್ ಕ್ರಾಸ್ ಅನ್ನುವಂತಹ ಓಣಿಯಲ್ಲಿ ಕಾಣಬಹುದು. ಹಾಗೆ ಈ ಇಂಡಿಯಾ ಆಫೀಸಿನ ಅಕ್ಕಪಕ್ಕದಲ್ಲಿ ಸಮೀಪದಲ್ಲಿ ಆಫ್ರಿಕನ್ ಕಚೇರಿ ಕೂಡ ಇತ್ತು. ಇನ್ನೊಂದು ವಸಾಹತಿನ ಕಚೇರಿ ಕೂಡ ಇತ್ತು. 108 ತರಹದ ಬ್ಯಾಂಕ್ಗಳು, ದೊಡ್ಡ ದೊಡ್ಡ ಕಂಪನಿಗಳ ಕಚೇರಿಗಳು, ಹೀಗೆ ಎಲ್ಲವೂ ಕೂಡ ನೋಡುಗರನ್ನ ದಂಗುಬಡಿಸುವಂತೆ ಒಂದಕ್ಕೊಂದು ನೆರೆದುಕೊಂಡು ಬಿಟ್ಟಿದೆ.
ಒಂದೊಂದು ದೇಶದ ಮೇಲೆ ಪ್ರಭುತ್ವ ಇಲ್ಲಿಯ ಒಂದೊಂದು ಕಚೇರಿಯಿಂದ ನಡೀತಾ ಇದೆ ಅನ್ನುವ ಹಾಗೆ ಕಾಣಿಸ್ತಾ ಇತ್ತು. ಒಂದೊಂದು ಬಿಡಿಸಿ ಸಂಧಿ ಮತ್ತು ನೋಡ ಒಂದೊಂದು ಬ್ರಾಕೆಟ್ ಆಗಿದೆ ದ್ವಿರುಕ್ತಿ. ಬಿಡಿ ಸಂಧಿ ಮಾಡೋದಾದ್ರೆ 1+1 ಲೋಪ ಸಂಧಿ ಅಂತ ಬರೀಬೇಕು. ಕಚೇರಿಗಳು ಹೇಗೆ ಕಾಣ್ತಾ ಅಂದ್ರೆ ಒಂದೊಂದು ವೆರೈಟಿ, ಒಂದೊಂದು ವಿಭಿನ್ನವಾಗಿ ಕಚೇರಿಗಳು ಕಾಣಿಸ್ತಾ ಇದ್ದವು. ಅಂದ್ರೆ ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಒಂದೊಂದು ಕಚೇರಿಯಿಂದ ನಡೀತಾ ಇದೆಯೋ ಅನ್ನುವ ಹಾಗೆ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ದೊಡ್ಡ ದೊಡ್ಡ ಕಟ್ಟಡಗಳು ಕಾಣ್ತಾ ಇತ್ತು. ಈ ದೊಡ್ಡ ಬೀದಿಯು ಆಂಗ್ಲರು ಪೂರ್ವದಲ್ಲಿ ಸಾಮ್ರಾಜ್ಯವನ್ನು ನಡೆಸ್ತಾ ಇರ್ತಕ್ಕಂಥ ಮುಖ್ಯ ಬೀದಿಯಾಗಿತ್ತು ಅಂತ ಹೇಳ್ತಾರೆ. ಒಂದು ಪ್ರಶ್ನೆ ಮೂಡಬಹುದು ಇದನ್ನು ನೋಡಿದ ಮೇಲೆ ನಮಗೆ, ಆಂಗ್ಲರ ಸಾಮ್ರಾಜ್ಯದ ವೈಭವ ಕಂಡುಬರುವ ಲಂಡನ್ ನಗರದ ಸ್ಥಳ ಯಾವುದು? ಲಂಡನ್ ನಗರದಲ್ಲಿ ಯಾವ ಓಣಿಯಲ್ಲಿ ಆಂಗ್ಲರ ಸಾಮ್ರಾಜ್ಯದ ವೈಭವವು ಕಂಡುಬರುತ್ತದೆ? ಯಾವ ಓಣಿಯಲ್ಲಿ ಕಂಡು ಬರ್ತದ? ಚೇರಿಂಗ್ ಕ್ರಾಸ್ ಅಂತಕ್ಕಂಥ ಓಣಿಯಲ್ಲಿ ಆಂಗ್ಲರ ಸಾಮ್ರಾಜ್ಯದ ವೈಭವವನ್ನು ನಾವು ಕಾಣ್ತೇವೆ. ಮುಂದುವರಿದು ನಗರದ ಪ್ರತಿಯೊಂದು ಕೂಟಕ್ಕೆ ಒಂದು ಹೆಸರೇನಾದರೂ ಇದ್ದೇ ಇರುತ್ತದೆ. ಟ್ರಾಫಲ್ಗರ್ ಸ್ಕ್ವೇರ್ ಎಂಬಲ್ಲಿ ನೆಲ್ಸನ್ನ ಮೂರ್ತಿ ಇದೆ. ಈ ಶಿಲಾಮೂರ್ತಿಯ ಕೆಳಬದಿಗೆ ಅವನ ಜೀವನದಲ್ಲಿಯ ಮಹತ್ವದ ಸನ್ನಿವೇಶಗಳನ್ನು ಕಲ್ಲಿನಲ್ಲಿ ಅರಳಿಸಿದ್ದಾರೆ. ಇಲ್ಲಿಂದ ತುಸು ದೂರಕ್ಕೆ ವೆಲ್ಲಿಂಗ್ಟನ್ನ ಶಿಲಾಪ್ರತಿಮೆ, ಬೀದಿ ಬೀದಿಗೆ, ಮೂಲೆ ಮೂಲೆಗೆ ಇತಿಹಾಸ ಪ್ರಸಿದ್ಧ ಪುರುಷರು ತಮ್ಮ ದೇಶಕ್ಕಾಗಿ ಜೀವನವನ್ನು ಲೆಕ್ಕಿಸದೆ ದುಡಿದವರು ನಿಂತು ಕೈ ಎತ್ತಿ ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ತೋರುತ್ತದೆ. ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲುಗಳು ದೊರೆಯುತ್ತವೆ. ಬೀದಿ ಬೀದಿ ದ್ವಿರುಕ್ತಿ, ಮೂಲೆ ಮೂಲೆ ದ್ವಿರುಕ್ತಿ. ಇಲ್ಲಿ ನಗರದ ಪ್ರತಿಯೊಂದು ಕೂಟಕ್ಕೆ ಒಂದೊಂದು ಹೆಸರು ಇದ್ದೇ ಇರ್ತದೆ. ನಾವು ನೋಡುವುದು ಈಗ ಪ್ರತಿಯೊಂದು ಓಣಿಗೂ ಒಂದೊಂದು ಹೆಸರನ್ನ ಇಟ್ಟಿರ್ತಾರೆ. ಹಾಗೆಯೇ ಲಂಡನ್ ಮಹಾನಗರದಲ್ಲಿ ಟ್ರಾಫಲ್ಗರ್ ಸ್ಕ್ವೇರ್ ಅಂತಕ್ಕಂಥ ಒಂದು ಕೂಟ ಇದೆ, ಒಂದು ಸ್ಥಳ ಇದೆ. ಅಲ್ಲಿ ನೆಲ್ಸನ್ನ ಮೂರ್ತಿ ಇರುವುದನ್ನು ನಾವು ಕಾಣಬಹುದು. ಈ ನೆಲ್ಸನ್ ಮೂರ್ತಿಯ ಕೆಳಭಾಗದಲ್ಲಿ ಆ ನೆಲ್ಸನ್ನ ಜೀವನಕ್ಕೆ ಸಂಬಂಧಪಟ್ಟಂತ ಅನೇಕ ಮಹತ್ವದ ಸನ್ನಿವೇಶಗಳನ್ನು ಕಣ್ಣಿನಲ್ಲಿ ಕೆತ್ತಿ ನೋಡುಗರ ನಿಬ್ಬೆರಗಾಗುವಂತೆ ಮಾಡಿದ. ಬರವಣಿಗೆಯಲ್ಲಿ ಬರೆದಿಲ್ಲ, ಏನು ಮಹತ್ವದ ಘಟನೆಗಳು ನಡೆದವ ಅವೆಲ್ಲವುಗಳನ್ನು ಕಲ್ಲಿನಲ್ಲಿ ಕೆತ್ತಿದ. ಅಲ್ಲಿಂದ ಸ್ವಲ್ಪ ದೂರಕ್ಕೆ ವೆಲ್ಲಿಂಗ್ಟನ್ ಆತನ ಒಂದು ಶಿಲಾಪ್ರತಿಮೆಯನ್ನು ಮಾಡಿದ್ದ. ಹೀಗೆ ಲಂಡನ್ ಮಹಾನಗರದ ಬೀದಿ ಬೀದಿ ಗಲ್ಲಿ ಗಲ್ಲಿಗೆ ಇತಿಹಾಸ ಪ್ರಸಿದ್ಧ ಪುರುಷರ ಮತ್ತು ತಮ್ಮ ದೇಶಕ್ಕಾಗಿ ಜೀವನವನ್ನು ಲೆಕ್ಕಿಸದೆ ದುಡಿದವರ ಮೂರ್ತಿಗಳನ್ನ ಅಲ್ಲಿ ಕೆತ್ತಿ ನಿಲ್ಲಿಸಿದ್ದಾರೆ. ಇದೆಲ್ಲವನ್ನು ನೋಡಿ ಲೇಖಕರಿಗೆ ಅನಿಸ್ತದ, ನಿಮ್ಮ ದೇಶದ ಅವರು ಹೇಗಿದ್ದವಪ್ಪ ಸ್ಟ್ಯಾಚ್ಯೂಗಳು, ಮೂರ್ತಿಗಳಂದ್ರೆ ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಎಂದು ತೋರ್ತಾ ಇರುವಂತೆ ಶಿಲಾಪ್ರತಿಮೆಗಳು ಮಾತಾಡ್ತಾ ಇದ್ದವು. ಹೆಜ್ಜೆ ಹೆಜ್ಜೆಗೂ ಇತಿಹಾಸ ಪ್ರಸಿದ್ಧರ ಅಡಿಗಲ್ಲುಗಳು ದೊರೀತಾ ಇದ್ದವು ಅನ್ನುವುದನ್ನು ಲೇಖಕರು ನಮ್ಮೊಂದಿಗೆ ಮಾಹಿತಿಗಳನ್ನು ಹಂಚ್ಕೊಂತಾರೆ. ವಿದ್ಯಾರ್ಥಿಗಳೇ, ಇದನ್ನು ನೋಡಿದ ಮೇಲೆ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಬಹುದು. ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಅಂತ ಕೇಳ್ಬೋದು. ಸಂದರ್ಭದೊಡನೆ ವಿವರಿಸಿ ಅಂತ ಕೇಳಿದಾಗ ಬರ್ಲಿಕ್ಕೆ ಬರಬೇಕು, ಆಯ್ಕೆ ಬರೀಬೇಕು. ಪ್ರಸ್ತುತ ಈ ವಾಕ್ಯವನ್ನು ವಿಕ್ರು ಗೋಕಾಕರು ರಚಿಸಿದ ಸಮುದ್ರದಾಚೆಯಿಂದ ಎಂಬ ಪ್ರವಾಸಕತನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಅಂತ ಬಂದಾಗ ಲಂಡನ್ ನಗರ ಗದ್ಯದಲ್ಲಿ ಯಾವ ಸಂದರ್ಭಗಳು ಬಂದು ಕೇಳಿದ್ರು ಕೂಡ ಇಷ್ಟು ನೆನಪಿಟ್ಕೋಬೇಕು ನೀವು. ಲೇಖಕರು ಲಂಡನ್ ಮಹಾನಗರಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ತಮಗಾದ ಅನುಭವಗಳನ್ನು ಹಂಚಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅಂತ ಎಲ್ಲದಕ್ಕೂ ಇದೇ ಸಂದರ್ಭ ಬರೆದ್ರು ನಡೀತದೆ. ಎಲ್ಲದಕ್ಕೂ ಅಂದರೆ
ಲಂಡನ್ ನಗರ ಅಂತಕ್ಕಂಥ ಗದ್ಯದಲ್ಲಿ ಬರುವಂತ ಎಲ್ಲಾ ಸಂದರ್ಭಗಳಿಗೂ ಕೂಡ ಇದೇ ಸಂದರ್ಭವನ್ನು ಬರೆದ್ರೆ ನಡೀತು. ಏನು, ಲೇಖಕರು ಲಂಡನ್ ಮಹಾನಗರಕ್ಕೆ ಭೇಟಿ ಕೊಟ್ಟಿದ್ರು. ಅಲ್ಲಿ ಲಂಡನ್ ನಗರದ ಸೌಂದರ್ಯವನ್ನ ನೋಡಿದ ಮೇಲೆ ತಮಗಾದಂತಹ ಅನುಭವಗಳನ್ನ ಹಂಚಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾರ ಅಂತ ಎಲ್ಲಾ ಸಂದರ್ಭಗಳಿಗೂ ಇದನ್ನೇ ಬರೆದ್ರೆ ಸರಿ ಆಗ್ತದ, ಏನು ವರಿ ಮಾಡ್ಕೊಳಕ್ಕಿಲ್ಲ. ಪರ್ಟಿಕ್ಯುಲರ್ ಆಗಿ ನೋಡೋದಾದ್ರೆ ಪ್ರತಿಯೊಂದು ಪ್ರಶ್ನೆಗೂ ಪರ್ಟಿಕ್ಯುಲರ್ ಆಗಿ ಸಂದರ್ಭವನ್ನ ಹೇಳೋದಾದ್ರೆ ನೋಡಿ, ಇನ್ನೊಂದ್ಸರಿ ಸಂದರ್ಭ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ, ಲೇಖಕರು ಲಂಡನ್ ನಗರಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಟ್ರಾಫಲ್ಗರ್ ಸ್ಕ್ವೇರ್ ಅಂತಕ್ಕಂಥ ಸ್ಥಳದಲ್ಲಿ ನೆಲ್ಸನ್ನ ಮೂರ್ತಿಯನ್ನು ಕಾಣುತ್ತಾರೆ. ಅಲ್ಲಿಂದ ಸ್ವಲ್ಪ ದೂರಕ್ಕೆ ವೆಲ್ಲಿಂಗ್ಟನ್ನ ಶಿಲಾಪ್ರತಿಮೆಯನ್ನು ಕಾಣುತ್ತಾರೆ. ಹೀಗೆ ಲಂಡನ್ ನಗರದ ಮೂಲಿ ಬೀದಿಗೆ ಇರುವಂತಹ ಇತಿಹಾಸ ಪ್ರಸಿದ್ಧರ ಪುರುಷರ ಶಿಲಾಪ್ರತಿಮೆಯನ್ನ ಕಂಡು ತಮಗಾದ ಅನುಭವಗಳನ್ನ ಹಂಚಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ನೋಡ್ರಿ, ವಿಕ್ರು ಗೋಕಾಕರು ಲಂಡನ್ ಮಹಾನಗರಕ್ಕೆ ಹೋದಾಗ ಅಲ್ಲಿ ಟ್ರಾಫಲ್ಗರ್ ಸ್ಕ್ವೇರ್ ಅಂತಕ್ಕಂಥ ಸ್ಥಳಕ್ಕೆ ಹೋಗಿದ್ರು. ಅಲ್ಲಿ ನೆಲ್ಸನ್ನ ಮೂರ್ತಿ, ವೆಲ್ಲಿಂಗ್ಟನ್ನ ಮೂರ್ತಿ, ಹೀಗೆ ಇತಿಹಾಸ ಪ್ರಸಿದ್ಧರ ಶಿಲಾಪ್ರತಿಮೆಗಳನ್ನ ಕಂಡು ತಮಗಾದ ಅನುಭವಗಳನ್ನ ಹಂಚಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾರೆ. ಲಂಡನ್ ಮಹಾನಗರಕ್ಕೆ ಹೋಗಿದ್ರ, ಟ್ರಾಫಲ್ಗರ್ ಸ್ಕ್ವೇರ್ಗೆ ಹೋದ್ರೆ ಅಲ್ಲಿ ಹೋದಾಗ ಅಲ್ಲಿ ನೆಲ್ಸನ್ನ ಮೂರ್ತಿ, ವೆಲ್ಲಿಂಗ್ಟನ್ನ ಮೂರ್ತಿ, ಹೀಗೆ ಬೀದಿ ಮೂಲಿಗೆ ಇರ್ತಕ್ಕಂಥ ಇತಿಹಾಸ ಪ್ರಸಿದ್ಧ ಪುರುಷರ ಶಿಲಾಪ್ರತಿಮೆಗಳನ್ನ ಕಂಡು ತಮಗಾದ ಅನುಭವಗಳನ್ನು ಹಂಚಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾರೆ. ಸ್ವಾರಸ್ಯ ಅಂತ ಬಂದಾಗ, ಲಂಡನ್ ಮಹಾನಗರದ ಜನರು ದೇಶಕ್ಕಾಗಿ ಜೀವನವನ್ನೇ ಶ್ರಮಿಸಿದವರ ಪ್ರಮುಖರ ಶಿಲಾಪ್ರತಿಮೆಗಳನ್ನು ಮಾಡುವುದರ ಮೂಲಕವಾಗಿ ತಮ್ಮ ದೇಶ ಪ್ರೇಮದ ಸಂದೇಶವನ್ನ ಈ ಮೂಲಕವಾಗಿ ಸಾರ್ತಾ ಹೋಗ್ತಾರೆ. ಇದು ಈ ಮಾತಿನ ಸ್ವಾರಸ್ಯ ಅಂತ ಬರೀದೆ. ನೋಡ್ರಿ, ಕಾಮನ್ ಆಗಿ ಸ್ವಾರಸ್ಯ ವಿಚಾರ ಮಾಡೋದಾದ್ರೆ, ಒಬ್ಬ ವ್ಯಕ್ತಿಯ ಶಿಲಾಪ್ರತಿಮೆಯನ್ನ ನಾವು ಸರ್ಕಲ್ಗೆ ನಿಲ್ಲಿಸಿರ್ತೀವಿ. ಯಾಕೆ ನಿಲ್ಲಿಸಿರ್ತೀವಿ? ಅವ ತನ್ನ ಇಡೀ ಜೀವನವನ್ನ ದೇಶಕ್ಕಾಗಿ ಮುಡಿಪಾಗಿಟ್ಟಿರ್ತಾನೆ, ಅಥವಾ ಸಮಾಜ ಸುಧಾರಣೆಗಾಗಿ ಮುಡಿಪಾಗಿಟ್ಟಿರ್ತಾನೆ, ಅಥವಾ ಸಮಾಜಕ್ಕಾಗಿ ತನ್ನ ಜೀವನವನ್ನೇ ಸವಿಸಿರ್ತಾನೆ. ಅದಕ್ಕಾಗಿ ಅವರ ಮೇಲಿನ ಗೌರವವನ್ನು ಕಾಪಾಡುವ ಸಲುವಾಗಿ, ಅವರ ದೇಶ ಪ್ರೇಮದ ಸಂದೇಶವನ್ನ ಜನರಿಗೆ ಸಾರುವುದರ ಸಲುವಾಗಿ ಆ ಶಿಲಾ ಪ್ರತಿಮೆಗಳನ್ನ ಸರ್ಕಲ್ಗಳಿಗೆ ಇಟ್ಟಿರ್ತಾರೆ. ಉದ್ದೇಶ ಇದು ಸ್ವಾರಸ್ಯ ಅಂತ ಬರೀಬೇಕು. ಯಾಕೆ ಶಿಲಾ ಪ್ರತಿಮೆಗಳನ್ನು ಇಟ್ಟಿರ್ತಾರಪ್ಪ ಅಂದ್ರೆ, ಇಡೀ ದೇಶಕ್ಕಾಗಿ ಸಮಾಜಕ್ಕಾಗಿ ಜೀವನವನ್ನು ಸವಿಸಿದವರ ವ್ಯಕ್ತಿಗಳ ರಾಷ್ಟ್ರ ಪ್ರೇಮದ ಸಂದೇಶವನ್ನ ಸಾರ್ತಾ ಅವರನ್ನ ಸ್ಮರಣೆ ಮಾಡಿಕೊಳ್ಳುವ ಸಲುವಾಗಿ ಆ ಸ್ಟ್ಯಾಚ್ಯೂಗಳನ್ನು ಇಟ್ಟಿರ್ತಾರ. ಅದನ್ನೇ ಇಲ್ಲಿ ಬರೀಬೇಕು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಮುಂದುವರಿದು, ಬೀದಿಯಲ್ಲಿ ಲಕ್ಷಾನುಲಕ್ಷ ಜನರು ತಿರುಗಾಡುತ್ತಾರೆ, ಅವಸರದಿಂದ ಓಡುತ್ತಾರೆ. ಟೈಮ್ ಈಸ್ ಮನಿ ಅಂದ್ರೆ ಹೊತ್ತೆ ಹಣ. ಇದು ಅಕ್ಷರಶಃ ವಿಲಾಯಿತಿಯಲ್ಲಿ ನಿಜವಾಗಿದೆ. ಇಲ್ಲಿಯ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನು ಕುತೂಹಲದಿಂದ ನೋಡಿದೆ. ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ. ಸಿಕ್ಕಿಸಿದ ಪುಚ್ಛವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ. ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನ ಮನಗಾಣಬಹುದು. ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ, ಒಬ್ಬ ಮನುಷ್ಯನಂತೆ ಇನ್ನೊಬ್ಬಳಿಲ್ಲ. ಲಕ್ಷಾನುಲಕ್ಷ ಬಿಡಿಸಿ ಸಂಧಿ ಮಾಡೋದಾದ್ರೆ, ಲಕ್ಷಾನುಲಕ್ಷ ಸಮಾನಾರ್ಥಕ ಚಿಹ್ನೆ, ಲಕ್ಷ ಪ್ಲಸ್ ಅನುಲಕ್ಷ ಡ್ಯಾಶ್ ಸವರ್ಣ ದೀರ್ಘ ಸಂಧಿ ಅಂತ ಬರೀಬೇಕು. ಬೀದಿ ಪದ ತದ್ಭರೂಪ ವೀದಿ. ವಿಲಾತಿ ಅಂದ್ರೆ ಪದಗಳ ಅರ್ಥ ವಿದೇಶ. ಕೋಟ್ಯಾವಧಿ ಬಿಡಿ ಸಂಧಿ ಮಾಡೋದಾದ್ರೆ, ಕೋಟಿ ಪ್ಲಸ್ ಅವಧಿ ಡ್ಯಾಶ್ ಎನ್ ಸಂಧಿ. ನೋಡ್ರಿ, ಲಂಡನ್ ಮಹಾನಗರದ ಬೀದಿಯಲ್ಲಿ ಲಕ್ಷಾನುಗಟ್ಟಲೆ ಜನ ಓಡಾಡ್ತಾ ಇರ್ತಾರೆ. ಬಹಳ ಅವಸರದಿಂದ ಓಡಾಡ್ತಾ ಇರ್ತಾರೆ, ತಿರುಗಾಡ್ತಾ ಇರ್ತಾರೆ. ಅವ್ರನ್ನೆಲ್ಲ ನೋಡಿದ್ರೆ ಅನಿಸ್ತದೆ ಅವರಿಗೆ ಸಮಯವೇ ನಿಜವಾದ ಸಂಪತ್ತಾಗಿತ್ತು. ಅಷ್ಟು ಸಮಯಕ್ಕೆ ಅವರು ಏನ್ ಮಾಡ್ತಾ ಇದ್ರು, ಮಹತ್ವ ಕೊಡ್ತಾ ಇದ್ರು ಲಂಡನ್ ಅಂತ ಮಹಾನಗರದಲ್ಲಿ.
ಟೈಮ್ ಈಸ್ ಮನಿ ಅಂದ್ರೆ ಹೊತ್ತು ಅಂದ್ರೆ ಸಮಯವೇ ನಿಜವಾದ ಹಣ ಅನ್ನುವಂತ ಅರ್ಥ. ಆ ಸಮಯವೇ ನಿಜವಾದ ಹಣ ಅನ್ನುವಂಥ ಮಾತು ಅಕ್ಷರಶಃ ವಿದೇಶದಲ್ಲಿ ನಿಜ ಆಗಿತ್ತು. ಅಷ್ಟು ಸಮಯಕ್ಕೆ ಅವರು ಬೆಲೆಯನ್ನು ಕೊಡ್ತಾ ಇದ್ರು. ಸಮಯಕ್ಕೆ ಸರಿಯಾಗಿ ಹೋಗ್ಬೇಕಾದಂಥ ಸ್ಥಳಕ್ಕೆ ಹೋಗ್ತಾ ಇದ್ರು, ಮಾಡಬೇಕಾದಂಥ ಕೆಲಸವನ್ನು ಮಾಡ್ತಾ ಇದ್ರು. ವಿದೇಶದಲ್ಲಿ ಅಥವಾ ವಿಲಾಯಿತಿಯಲ್ಲಿ ಯಾವ ಮಾತು ಅಕ್ಷರಶಃ ನಿಜವಾಗಿದೆ ಅಂತ ಕೇಳಿದ್ರೆ ಬರಿಬೇಕಿದ್ರು. ಇಂಗ್ಲಿಷ್ನಾಗರ ಬರಲಿ, ಕನ್ನಡಗಾರ ಬರಲಿ. ಹೊತ್ತೇ ಹಣ ಅನ್ನುವ ಮಾತು ವಿಲಾಯಿತಿಯಲ್ಲಿ ಅಕ್ಷರಶಃ ನಿಜವಾಗಿದೆ. ಇನ್ನು ಇಂಗ್ಲೆಂಡ್ ನಗರದಲ್ಲಿ ಇರ್ತಕ್ಕಂತಹ ಹೆಣ್ಣು ಮಕ್ಕಳು ಧರಿಸುವಂತಹ ಟೊಪ್ಪಿಗೆಯ ವಿಶೇಷತೆ ಅಂತ. ಇಂಗ್ಲೆಂಡ್ನಲ್ಲಿ ಸಾಮಾನ್ಯವಾಗಿ ಎಲ್ಲಾ ಹೆಣ್ಮಕ್ಕಳು ಟೊಪ್ಪಿಗೆಯನ್ನು ಧರಿಸ್ತಾ ಇದ್ರು. ಆದರೆ ಒಬ್ಬರು ಧರಿಸುವಂತಹ ಟೊಪ್ಪಿಗೆ ಅಂತ ಇನ್ನೊಬ್ಬರು ಧರಿಸುವಂತಹ ಟೊಪ್ಪಿಗೆ ಇರಲಿಲ್ಲ. ಪ್ರತಿಯೊಂದು ಟೊಪ್ಪಿಗೆಗಳು ಕೂಡ ವಿಭಿನ್ನವಾಗಿತ್ತು. ಅಟ್ಲೀಸ್ಟ್ ಅವರು ಟೊಪ್ಪಿಗೆಯಲ್ಲಿ ಸಿಕ್ಕಿಸಿದ ಪುಚ್ಚವಾದರೂ ಕೂಡ ಕನಿಷ್ಠ ಪಕ್ಷ ಬೇರೆ ಬೇರೆಯಾಗಿರ್ತಿದ್ವು. ಇದನ್ನು ನಾವು ಒಂದೆರಡು ಟೊಪ್ಪಿಗೆಗಳಲ್ಲ, ಕೋಟ್ಯಾವಧಿ ಟೊಪ್ಪಿಗೆಗಳಲ್ಲಿ ಕೂಡ ಗಮನಿಸಿ ನೋಡಿದ್ರು ಕೂಡ ಪ್ರತಿಯೊಂದು ಟೊಪ್ಪಿಗೆಯಲ್ಲಿ ಇರುವಂತಹ ಪುಚ್ಚ ಇನ್ನೊಂದು ಟೊಪ್ಪಿಗೆಯಲ್ಲಿ ಇರಲಿಲ್ಲ. ಅಷ್ಟು ವಿಭಿನ್ನವಾಗಿದ್ದು ಟೊಪ್ಪಿಗೆಗಳು. ಯಾಕಂದ್ರೆ ಒಬ್ಬ ಮನುಷ್ಯರಂತೆ ಇನ್ನೊಬ್ಬ ಮನುಷ್ಯರಿರ್ಲಿಕ್ಕೆ ಸಾಧ್ಯವಿಲ್ಲ, ಹಾಗೆ ಒಬ್ಬ ಟೊಪ್ಪಿಗೆ ಅಂತ ಇನ್ನೊಬ್ಬ ಟೊಪ್ಪಿಗೆ ಇರ್ಲಿಕ್ಕೆ ಅಲ್ಲಿ ಸಾಧ್ಯವಿಲ್ಲ. ಇದೆಲ್ಲವನ್ನ ಕೇಳಿದ ಮೇಲೆ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡ್ತದ. ಟೈಮ್ ಈಸ್ ಮನಿ. ಹೊತ್ತೇ ಹಣ. ಇದಿಷ್ಟು ಅಂಡರ್ಲೈನ್ ಮಾಡಬೇಕು. ಇದೊಂದು ಸಂದರ್ಭ ಕೇಳಿದ್ರೆ ಬರಬೇಕು. ಆಯ್ಕೆ ಅಂತ ಬಂದಾಗ ಪ್ರಸ್ತುತ ಈ ವಾಕ್ಯವನ್ನು ವೀಕರು ಗೋಕಾಕರು ರಚಿಸಿದ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಅಂತ ಬಂದಾಗ ಲೇಖಕರು ಲಂಡನ್ ಮಹಾನಗರಕ್ಕೆ ಭೇಟಿ ಕೊಟ್ಟಾಗ ಆ ಲಂಡನ್ ನಗರದ ಬೀದಿಯಲ್ಲಿ ಬಹಳ ಸಂಖ್ಯೆಯಲ್ಲಿ ಜನರು ತಿರುಗಾಡುತ್ತಿರುವುದನ್ನು ಕಂಡು ಲೇಖಕರು ಈ ಮಾತನ್ನ ಹೇಳ್ತಾರೆ. ಲಂಡನ್ ಮಹಾನಗರದ ಬೀದಿಯಲ್ಲಿ ಲಕ್ಷ ಜನರು ತಿರುಗಾಡ್ತಾ ಇದ್ರು, ಅವಸರದಿಂದ ಓಡಾಡ್ತಾ ಅವರು ಸಮಯಕ್ಕೆ ಕೊಟ್ಟಿರುವಂತಹ ಮಹತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಹೀಗೆ ಹೇಳ್ತಾರಂತ ಬರೀಬಹುದು. ಅಥವಾ ಲೇಖಕರು ಲಂಡನ್ ಮಹಾನಗರಕ್ಕೆ ಭೇಟಿ ಕೊಟ್ಟಾಗ ಆ ಲಂಡನ್ ನಗರದ ಬೀದಿಯಲ್ಲಿ ಲಕ್ಷ ಜನರು ಅವಸರದಿಂದ ತಿರುಗಾಡ್ತಾ ಇದ್ರು. ಅವರು ತಿರುಗಾಡುತ್ತಿರುವುದನ್ನು ನೋಡಿ ತಮಗಾದಂತಹ ಅನುಭವಗಳನ್ನು ಹೇಳಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಲೇಖಕರಿಗೆ ಮಾತನ್ನು ಹೇಳ್ತಾರಂತ ಬರೀಬಹುದು. ಸ್ವಾರಸ್ಯ ಬಂದಾಗ ವಿದೇಶದಲ್ಲಿ ಸಮಯ ಅಥವಾ ಹೊತ್ತೇ ಹಣ ಅನ್ನುವಂತಹ ಮಾತು ಬಹಳ ನಿಜವಾಗಿತ್ತು. ಅಂದ್ರೆ ವಿದೇಶಗಳಲ್ಲಿ ಇರುವಂತಹ ಜನರು ಸಮಯಕ್ಕೆ ಕೊಡ್ತಾ ಇರುವಂತಹ ಮಹತ್ವ ಈ ಮಾತುಗಳಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಅಂತ ಬರೀಬೇಕು. ವಿದೇಶಗಳಲ್ಲಿ ಸಮಯಕ್ಕೆ ಕೊಡ್ತಾ ಇರುವಂತಹ ಮಹತ್ವ ಈ ಮಾತುಗಳಲ್ಲಿ ನಮಗೆ ವ್ಯಕ್ತವಾಗಿರೋದನ್ನ ನಾವು ಕಾಣ್ತೇವೆ ಅಂತ ಬರೀಬೇಕು. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಇನ್ನು ಮುಂದಿನ ಕಾಲಾವಧಿಯಲ್ಲಿ ಈ ಲಂಡನ್ ನಗರದ ಮುಂದುವರಿದ ಭಾಗವನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು.